ಹಾಲೆಲೂಯ. ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಈ ಒಂದು ಹೊಸ ವರ್ಷವನ್ನು ದೇವರು ನಮ್ಮೆಲ್ಲರಿಗೂ ದಯಪಾಲಿಸಿದ್ದಾರೆ. ಈ ಒಂದು ಹೊಸ ವರ್ಷದ ಎಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತಾ ಈ ಸಂದರ್ಭದಲ್ಲಿ ದೇವರು ಮಾಡಿದಂಥ ಎಲ್ಲ ಉಪಕಾರಗಳನ್ನು ನಾವು ಒಂದು ನಿಮಿಷ ಸ್ಮರಿಸಿಕೊಳ್ಳೋಣ ಪ್ರಿಯರೇ. 2025 ಮಾಡಿದಂಥ ಎಲ್ಲ ಉಪಕಾರಗಳು ಅನ್ನು ನಾವು ನೆನಪಿಗೆ ತಂದುಕೊಳ್ಳೋಣ ಒಂದು ನಿಮಿಷ. ಲೆಟ್ ಅಸ್ ಲುಕ್ ಬ್ಯಾಕ್. ದೇವರು ಎಷ್ಟು ಒಳ್ಳೆಯವರು ಅಂತ ದೇವರು ಪ್ರೂವ್ ಮಾಡಿದ್ದಾರೆ ಪ್ರಿಯರೇ. ನಮ್ಮ ಜೊತೆಗಿದ್ದು ನಮ್ಮನ್ನು ನಡೆಸಿದ್ದಾರೆ. ಅನೇಕ ಕಡೆಗಳಲ್ಲಿ ನಾವು ಬಿದ್ದು ಹೋಗುವಂಥ ಸ್ಥಳಗಳಲ್ಲಿ ದೇವರು ನಮ್ಮೊಬ್ಬೊಬ್ಬರನ್ನು ಬಲಪಡಿಸಿ ನಿಲ್ಲಿಸಿದ್ದಾರೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಬೇಕು. ಎಷ್ಟು ಕೃತಜ್ಞತೆ ಸಲ್ಲಿಸಿದರೂ ಸಾಲದು. ಯಾಕಂದರೆ ದೇವರು ನಮ್ಮ ಜೊತೆಯಲ್ಲಿ ಇದ್ದು ಆಶ್ರಯ ದುರ್ಗವಾಗಿ, ಆ ಒಂದು ಫೋರ್ಟ್ರೆಸ್ ಆಗಿ ನಮ್ಮೊಬ್ಬೊಬ್ಬರ ಜೊತೆಗೆ ನಡೆಯುವಂಥ ದೇವರಾಗಿದ್ದಾರೆ. ಹೇಗೆ ಅಂದು ಆ ಒಂದು ಇಸ್ರಾಯೇಲ್ ಜನರ ಜೊತೆಗೆ ಮೇಘಸ್ತಂಭವಾಗಿ, ಅಗ್ನಿಸ್ತಂಭವಾಗಿ ಸದಾ ಅವರೊಂದಿಗೆ ನಡೆದಂಥ ದೇವರು ನಮ್ಮೊಬ್ಬೊಬ್ಬರ ಜೊತೆಗೆ ಆತ್ಮಸ್ವರೂಪಿಯಾಗಿ ದೇವರು ಒಬ್ಬೊಬ್ಬರ ಜೊತೆಗೆ ನಡೆದಿದ್ದಾರೆ. ಅದಕ್ಕಾಗಿ ನಾವು ಈ ಒಂದು ಕಳೆದ ವರ್ಷದಲ್ಲಿ ಮಾಡಿದಂಥ ಎಲ್ಲ ಉಪಕಾರಗಳನ್ನು ಸ್ಮರಿಸುತ್ತಾ ಮತ್ತು ಈ ವರ್ಷವನ್ನು ನಾವು ಪ್ರಾರಂಭಿಸ್ತಾ ಇದ್ದೇವೆ. ನಾವು ಪ್ರಾರಂಭಿಸಿದ್ದು ನಾವು ಯಾವುದು ಮನುಷ್ಯನ ಆಲೋಚನೆಯಿಂದ ಅಲ್ಲ ಪ್ರಿಯರೇ. ನಾವು ಪ್ರಾರಂಭಿಸಿದ್ದು ಸರ್ವಶಕ್ತನಾದಂಥ ದೇವರ ಆ ಒಂದು ವಾಕ್ಯದ ಶಕ್ತಿಯಿಂದ ಮತ್ತು ಅವರ ಜ್ಞಾನದಿಂದ ನಾವು ಪ್ರಾರಂಭಿಸಿದ್ದೇವೆ. ಆ ಒಂದು ಪ್ರಾರಂಭ ಇವತ್ತು ಕೊನೆಯ ತನಕ ಹೋಗಬೇಕು. ಆ ಕೊನೆಯ ತನಕ ಹೋಗಬೇಕಾದ್ರೆ ಖಂಡಿತವಾಗಿ ಪ್ರಿಯರೇ ನಮ್ಮಲ್ಲಿ ಆ ಒಂದು ಆಸೆ, ಆ ಒಂದು ಆಕಾಂಕ್ಷೆ ಇರಬೇಕು. ಏನಂದರೆ ನಾನು ಇದನ್ನು ಸಂಪೂರ್ಣವಾಗಿ ನೆರವೇರಿಸ್ತೇನೆ. ಯೇಸು ಕ್ರಿಸ್ತರೊಂದಿಗೆ ಆ ಒಂದು ಅನ್ಯೋನ್ಯತೆಯಲ್ಲಿ, ಯೇಸು ಕ್ರಿಸ್ತರ ಅನ್ಯೋನ್ಯತೆಯಲ್ಲಿ ಇದ್ದು ನಾನು ಜೀವಿಸ್ತೇನೆ. ಎಲ್ಲ ದಿನಗಳನ್ನು ದೇವರ ಆ ಒಂದು ಕೃಪೆಯ ಮುಖಾಂತರ ನಾನು ನಡೀತೇನೆ ಅಂತ ಹೇಳಿ ಇವತ್ತು ನಾವೆಲ್ಲರೂ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ ಪ್ರಿಯರೇ. ಎಲ್ಲರನ್ನ ದೇವರು ನಮ್ಮೊಬ್ಬೊಬ್ಬರನ್ನು ಇಲ್ಲಿ ಸೇರಿಸಿದ್ದಾರೆ. ಒಂದೇ ದೇಹದ ಅಂಗಗಳಾಗಿ, ಯೇಸುವಿನ ದೇಹದ ಅಂಗಗಳಾಗಿ ನಮ್ಮೊಬ್ಬೊಬ್ಬರನ್ನು ಸೇರಿಸಿದ್ದಾರೆ. ಈ ಒಂದು ಹೊಸ ವರ್ಷದ ಆರಂಭದಲ್ಲೇ ನಾವೆಲ್ಲರೂ ಒಂದೇ ವಿಶ್ವಾಸದಿಂದ, ಒಂದೇ ಆತ್ಮನ ಬಲದಿಂದ ನಮ್ಮೊಬ್ಬೊಬ್ಬರನ್ನು ದೇವರು ಇಲ್ಲಿ ಸೇರಿಸಿದ್ದಾರೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ ಈ ಸಂದರ್ಭದಲ್ಲಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್. ಹಾಲೆಲೂಯಾ. ಯೇಸುವೇ ಸ್ತೋತ್ರ ಸ್ತೋತ್ರ ಸ್ತೋತ್ರ, ವಂದನೆ ಆರಾಧನೆ ಅಪ್ಪ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಸ್ವರವೆತ್ತಿ ದೇವರನ್ನು ಸ್ತುತಿಸೋಣ, ಕೊಂಡಾಡೋಣ. ಅಂದು ಆದಿ ಧರ್ಮ ಸಭೆಯಲ್ಲಿ ಎಲ್ಲರೂ ಸಭೆಯಾಗಿ ಸೇರಿ ಅವರು ಸ್ತುತಿಸುವಾಗ, ಕೊಂಡಾಡುವಾಗ ಅನೇಕರಲ್ಲಿ ಬಿಡುಗಡೆ ಉಂಟಾಯಿತು. ಶುಭ ಸಂದೇಶದ ಆ ಸತ್ಯದ ಅರಿವು ಎಲ್ಲ ಕಡೆಗಳಲ್ಲಿ ಪಸರಿಸುವಂತೆ ದೇವರು ಮಾಡಿದ್ರು. ಅದೇ ಪವಿತ್ರಾತ್ಮರ ಶಕ್ತಿ ಈ ಸಂದರ್ಭದಲ್ಲಿ ನಮ್ಮೊಬ್ಬೊಬ್ಬರಲ್ಲಿ ಈ ಸಂದರ್ಭದಲ್ಲಿ ಖಂಡಿತವಾಗಿ ದೇವರು ತುಂಬಿಸ್ತಾರೆ. ಈ ಒಂದು ಪ್ರಾರಂಭದಲ್ಲೇ ದೇವರು ಅಧಿಕವಾಗಿ ನಮ್ಮೊಬ್ಬೊಬ್ಬರ ಜೀವಿತದಲ್ಲಿ ಅವರು ತುಂಬಿಸ್ತಾರೆ. ಪವಿತ್ರಾತ್ಮರ ಜ್ಞಾನವನ್ನು ಈ ಸಂದರ್ಭದಲ್ಲಿ ದೇವರು ತುಂಬಿಸುವವರಾಗಿದ್ದಾರೆ ಪ್ರಿಯರೇ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ. ಯೇಸುವೇ ವಂದನೆ ಆರಾಧನೆ ಅಪ್ಪ. ಹಾಲೆಲೂಯಾ. ಪವಿತ್ರಾತ್ಮರೇ ಸ್ತೋತ್ರ 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 ಸ್ತೋತ್ರ. ನಮ್ಮ ಯಾರಿಂದಲೂ ನೀವು ದೂರ ಇಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ ಅಪ್ಪ. ನಮ್ಮ ಅಂತರಂಗದಲ್ಲೇ ನೀವಿದ್ದೀರಿ. ನನ್ನ ದೇಹ ದೇವರ ಆಲಯವಾಗಿದೆ, ನನ್ನ ದೇಹ ಗರ್ಭಗುಡಿಯಾಗಿದೆ. ಅದಕ್ಕಾಗಿ ಸ್ತೋತ್ರ ಅಪ್ಪ. ನನ್ನ ಅಂತರಂಗದಲ್ಲಿರುವಂಥ ದೇವರನ್ನು ಯಾವ ಕಾರಣಕ್ಕೂ ನಾನು ನೋಯಿಸಬಾರ್ದು. ಅದಕ್ಕಾಗಿ ದೇವ ಈ ಸಂದರ್ಭದಲ್ಲಿ ದೇವ ನಮ್ಮಲ್ಲಿ ಒಂದು ಪಶ್ಚಾತ್ತಾಪದ ಮನೋಭಾವನೆಯನ್ನು ನೀಡಿರಿ ಅಪ್ಪ. ಥ್ಯಾಂಕ್ ಯು ಲೋ, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ನಿನ್ನ ಪರಿಶುದ್ಧ ರಕ್ತ ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಕಾನ್ಷಿಯಸ್ಗಳನ್ನು, ಮನಸ್ಸಾಕ್ಷಿಗಳನ್ನು ಈ ಸಂದರ್ಭದಲ್ಲಿ ತೊಳೆಯಲಿ ಅಪ್ಪ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯೇಸುವೇ ಸ್ತೋತ್ರ 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 ಸ್ತೋತ್ರ. ಆರಾಧನೆ ಅಪ್ಪ, ಆರಾಧನೆ ಅಪ್ಪ, ಆರಾಧನೆ ಅಪ್ಪ. ಹಾಲೆಲೂಯಾ, 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 ಹಾಲೆಲೂಯಾ. ಪ್ರಿಯರೇ, ದೇವರು ಈ ಒಂದು ಹೊಸ ವರ್ಷದಲ್ಲಿ ನಾವು ಅನೇಕ ಆಲೋಚನೆಗಳನ್ನು ಇಟ್ಟುಕೊಂಡಿದ್ದೇವೆ. ಆದರೆ ದೇವರು ಹೇಳ್ತಾ ಇದ್ದಾರೆ, ನಾನೊಬ್ಬರೇ ಸಾಕು ನಿಮಗೆ ಅಂತ. ಖಂಡಿತವಾಗಿ ಯೇಸು ಹೇಗೆ ಕೀರ್ತನೆಯಲ್ಲಿ 16ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ 8ನೇ ವಾಕ್ಯ ಹೇಳುತ್ತೆ, ಇರಿಸಿಕೊಳ್ಳುವೆನು ಪ್ರಭುವನ್ನು ಸತತವೂ ನಾನು ನನ್ನ ಕಣ್ಣೆದುರಿಗೆ ಅಂತ ದೇವರ ವಾಕ್ಯ ಹೇಳ್ತದೆ. ಹೌದು ಪ್ರಿಯರೇ, ಇವತ್ತು ಈ ಒಂದು ಪ್ರಾಮಿಸ್, ಇವತ್ತು ಯೇಸು
ನಮ್ಮ ಅಂತರಂಗದಲ್ಲಿದ್ದಾರೆ ಪ್ರಿಯರೇ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಅನೇಕ ಆಲೋಚನೆಗಳನ್ನು ನಾನು ಇದು ಬಿಡ್ತೇನೆ ಅದು ಬಿಡ್ತೇನೆ, ಅನೇಕ ಆಲೋಚನೆಗಳನ್ನು ನಾವು ಮಾಡಿರ್ಬೋದು. ನಾನು ಅಧಿಕವಾಗಿ ದೇವರನ್ನು ಸೇವೆ ಮಾಡ್ತೇನೆ ಅಂತ ನಾನು ಇವತ್ತು ಆಲೋಚನೆಯನ್ನು ಇಟ್ಕೊಂಡಿರ್ಬೋದು ಈ ಒಂದು ಹೊಸ ವರ್ಷದಲ್ಲಿ. ಆದರೆ ಇವತ್ತು ದೇವರು ಹೇಳ್ತಾ ಇದ್ದಾರೆ, ಈ ಒಂದು ಪ್ರಾಮಿಸ್ ನಾನು ಇರಿಸಿಕೊಳ್ಳುವೆನು ಸತತು ನನ್ನ ಕಣ್ಣೆದುರಿಗೆ. ಹೇಗೆ ದಾವೀದ ಅರಸ ಹೇಳಿದ, ಇವತ್ತು ನಾನು ಹೇಳಬೇಕು, ನನ್ನ ದೇಹ ದೇವರ ಗರ್ಭಗುಡಿಯಾಗಿದೆ, ಪವಿತ್ರಾತ್ಮರ ಆಲಯವಾಗಿದೆ, ಪವಿತ್ರಾತ್ಮರು ನನ್ನಲ್ಲಿ ವಾಸಿಸ್ತಾ ಇದ್ದಾರೆ, ಪವಿತ್ರಾತ್ಮರು ನನ್ನನ್ನು ಮಾರ್ಗದರ್ಶಿ ಆಗಿದ್ದಾರೆ, ನನ್ನ ಮಾರ್ಗದರ್ಶಿ ಆಗಿದ್ದಾರೆ, ನನ್ನನ್ನು ಮುನ್ನಡೆಸುವವರು ಅವರೇ ಆಗಿದ್ದಾರೆ ಅಂತ ನನ್ನಲ್ಲಿ ಆ ಒಂದು ಮನವರಿಕೆ ಬರಲಿ ಪ್ರಿಯರೇ. ಥ್ಯಾಂಕ್ ಯು ಲಾರ್ಡ್, ಹಾಲೆಲೂಯಾ. ಮತ್ತು ಎರಡನೇದಾಗಿ ಪ್ರಿಯರೇ, ಈ ಒಂದು ಆಲೋಚನೆ ಕೂಡ ನಮ್ಮ ಅಂತರಂಗದಲ್ಲಿ ಇರಿಸೋಣ. ಯಾಕೆಂದರೆ ದೇವರ ವಾಕ್ಯ ಹೇಳ್ತದೆ, ಪ್ರೇಷಿತರ ಕಾರ್ಯಕಲಾಪ 24ನೇ ಅಧ್ಯಾಯ 16ನೇ ವಾಕ್ಯದಲ್ಲೂ ಕೂಡ ದೇವರ ವಾಕ್ಯ ಹೇಳ್ತದೆ, ನಾನು ದೇವರ ಮತ್ತು ಮನುಷ್ಯರ ಮಧ್ಯದಲ್ಲಿ ನಾನು ಆ ಒಳ್ಳೆಯ ಮನಸ್ಸಾಕ್ಷಿಯನ್ನು ನಾನು ಇವತ್ತು ಇಟ್ಕೊಳ್ಬೇಕು ಅಂತ ದೇವರು ನಮ್ಮೊಬ್ಬೊಬ್ಬರನ್ನು ಇವತ್ತು ಆ ಒಂದು ಸಂದೇಶವನ್ನು ನೀಡ್ತಾ ಇದ್ದಾರೆ. ಒಳ್ಳೆಯ ಸಂದೇಶ. ನಾವು ಇವತ್ತು ಈ ಒಂದು ಸಭೆಯಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ, ಸಭೆಯಲ್ಲಿ ದೇವರ ಸೇವೆಯನ್ನು ಸಭೆಯಾಗಿ ನಾವು ಸೇವೆಯನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನಮ್ಮ ಮನಸ್ಸಾಕ್ಷಿ, ಶುದ್ಧ ಮನಸ್ಸಾಕ್ಷಿ ನಮ್ಮೆಲ್ಲರಿಗೆ ಬೇಕು. ನಾವು ವಿಶೇಷವಾಗಿ ಈ ಒಂದು ಆರಾಧನೆಯ ಸಂದರ್ಭದಲ್ಲಿ ಆ ಶುದ್ಧ ಮನಸ್ಸಾಕ್ಷಿಗಾಗಿ ನಾವು ದೇವರಲ್ಲಿ ಪ್ರಾರ್ಥಿಸೋಣ ಪ್ರಿಯರೇ. ಥ್ಯಾಂಕ್ ಯು ಲಾರ್ಡ್, ಹಾಲೆಲೂಯಾ. ಯೇಸುವೇ ಸ್ತೋತ್ರ 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 ಆರಾಧನೆ ಅಪ್ಪ. ಹಾಲೆಲೂಯಾ ಹಾಲೆಲೂಯಾ. ಯೇಸುವೇ ಸ್ತೋತ್ರ 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 ಸ್ತೋತ್ರ. ಅದೇ ರೀತಿಯಲ್ಲಿ ಪ್ರಿಯರೇ, ಇನ್ನೊಂದು ಆಲೋಚನೆಯನ್ನು ದೇವರು ಕೊಡ್ತಾ ಇದ್ದಾರೆ. ಹೇಗೆ ಆ ಸಂತ ಪೌಲ ಹೇಳಿದ ರೀತಿಯಲ್ಲಿ ಆತ ಹೇಳುತ್ತಾನೆ, 1 ಕೊರಿಂಥ 11ನೇ ಅಧ್ಯಾಯದಲ್ಲಿ ಆತ ಹೇಳ್ತಾನೆ, ನನ್ನನ್ನು ನೀವು ಅನುಸರಿಸಿ ನಡೆಯಿರಿ ಅಂತ ಆತ ಹೇಳ್ತಾನೆ. ಹೌದು, ಖಂಡಿತವಾಗಿ ಇವತ್ತು ಸಂತ ಪೌಲನಿಗೆ ಆಯಿತು, ಇವತ್ತು ನಮಗೂ ಕೂಡ ಇವತ್ತು ಆಗುತ್ತೆ ಎನ್ನುವಂಥ ಒಂದು ಅರಿವು ನನ್ನಲ್ಲಿ ಇರಬೇಕು. ಇವತ್ತು ಆ ಒಂದು ಛಲ ನಮ್ಮಲ್ಲಿ ಇರಬೇಕು. ನಾನು ಕೂಡ ಸಂತ ಪೌಲನ ರೀತಿಯಲ್ಲಿ ದೇವರ ವಾಕ್ಯವನ್ನು ಅನುಸರಿಸುತ್ತಾ ವಿಧೇಯತೆಯಲ್ಲಿ ನಾನು ಜೀವಿಸ್ತೇನೆ ಎನ್ನುವಂಥ ಒಂದು ಆಲೋಚನೆ ಇವತ್ತು ನಮ್ಮೊಬ್ಬೊಬ್ಬರಿಗೂ ಬರಲಿ ಇವತ್ತು. ಯಾಕಂದರೆ ಇವತ್ತು ಅನೇಕರು ಹೇಳ್ಬೋದು, ಯೇಸು ದೇವರಾಗಿದ್ದರು, ಅದಕ್ಕೆ ಅವರಿಗಾಯಿತು. ಆದರೆ ಸಂತ ಪೌಲ ನಮಗೆ ಒಂದು ಸಾಕ್ಷಿಯಾಗಿದ್ದಾರೆ ಪ್ರಿಯರೇ. ಆತನು ಕೂಡ ಆ ದೇವರ ಆ ಒಂದು ವಾಕ್ಯವನ್ನು ಅನುಸರಿಸುತ್ತಾ ದೇವರ ಚಿತ್ತವನ್ನು ನೆರವೇರಿಸಿದ, ದೇವರ ವಾಕ್ಯಕ್ಕೆ ವಿಧೇಯನಾದ. ಅದೇ ರೀತಿಯಲ್ಲಿ ನಮಗೂ ಕೂಡ ಈ ಒಂದು ಹೊಸ ವರ್ಷದಲ್ಲಿ ಆ ವಿಧೇಯತೆಯ ಆತ್ಮ ದೇವರು ತುಂಬಿಸುವವರಾಗಿದ್ದಾರೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಮಾಡೋಣ. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಯೇಸುವೇ ಸ್ತೋತ್ರ ಸ್ತೋತ್ರ ಸ್ತೋತ್ರ. ವಂದನೆ ಆರಾಧನೆ ಅಪ್ಪ. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಅಗಮ್ಯವಾದ ಬೆಳಕಲ್ಲಿ ವಾಸಿಸುವಂಥ ದೇವರು ಪರಿಶುದ್ಧರು, ಸೇರಾಫಿಯರು, ಕೆರೂಬಿಯರು ಅವರನ್ನು ಸ್ತುತಿಸುವಾಗ ಅವರ ಅವರನ್ನು ಮುಚ್ಚಿ ಅವರು ಆರಾಧಿಸ್ತಾ ಇದ್ರು. ಯಾಕಂದರೆ ಆ ದೇವರ ಮುಂದೆ ಅವರು ನಿಲ್ಲಕ್ಕೆ ಶಕ್ತರಾಗ್ತಾ ಇಲ್ಲ ಆಯಿತು. ಆ ಸಂದರ್ಭದಲ್ಲೂ ಕೂಡ ಅವರು ಪರಿಶುದ್ಧತೆಯಲ್ಲಿ ದೇವರನ್ನು ಆರಾಧಿಸ್ತಾ ಇದ್ರು. ಇವತ್ತು ನಾವು ಕೂಡ ದೇವರನ್ನು ಆರಾಧಿಸಬೇಕು ಅತಿ ಪರಿಶುದ್ಧತೆಯಲ್ಲಿ. ನಮ್ಮ ಶುದ್ಧ ಮನಸ್ಸಾಕ್ಷಿಯಿಂದ ನಾವು ದೇವರನ್ನು ಆರಾಧಿಸೋಣ. ಪರಿಶುದ್ಧಾತ್ಮರೇ ನಮ್ಮೊಬ್ಬೊಬ್ಬರ ಮೇಲೆ ಆಳ್ವಿಕೆ ಮಾಡಿರಿ. ಪರಿಶುದ್ಧಾತ್ಮರೇ ನಮ್ಮ ಆಲೋಚನೆಗಳ ಮೇಲೆ, ನಮ್ಮ ಇಡೀ ಶರೀರದ ಮೇಲೆ ಆಳ್ವಿಕೆ ಮಾಡಿರಿ. ಪರಿಶುದ್ಧಾತ್ಮರೇ ದೇಹ, ಆತ್ಮ, ಪ್ರಾಣ ಇವತ್ತು ಸಂಪೂರ್ಣವಾಗಿ ಶುದ್ಧೀಕರಿಸಿರಿ ಅಪ್ಪ. ನಿಮ್ಮ ಮುಂದೆ ನಿಲ್ಲಲು ಶಕ್ತರಾಗುವಂತೆ ಪವಿತ್ರಾತ್ಮರೇ ನಮ್ಮೊಬ್ಬೊಬ್ಬರನ್ನು ಬಲಪಡಿಸಿರಿ ಅಪ್ಪ. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಯೇಸುವೇ ಸ್ತೋತ್ರ 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 ಸ್ತೋತ್ರ. ಈ ಗೀತೆಯ ಮುಖಾಂತರ ದೇವರನ್ನು ಆರಾಧಿಸೋಣ ಪ್ರಿಯರೇ. ಇವತ್ತು ನಾವು ಅನೇಕ ರೀತಿಯಲ್ಲಿ ನಮಗೆ ದೇವರ ವಾಕ್ಯ ಗೊತ್ತಿದೆ, ಆದರೆ ನಾವು ಅನೇಕ ಸಲ ಅಹಂಕಾರ ಪಟ್ಟಿದ್ದೇವೆ ಪ್ರಿಯರೇ. ಅದಕ್ಕಾಗಿ ನಾವು ಕ್ಷಮೆ ಯಾಚಿಸೋಣ. ಅನೇಕ ಸಲ ನಮ್ಮಲ್ಲಿ ಸ್ಪಿರಿಚುವಲ್ ಪ್ರೈಡ್ ಬಂದಿದೆ. ನನಗೆಲ್ಲ ಗೊತ್ತು, ನಾನೆಲ್ಲ ಮಾಡಲಿಕ್ಕೆ ಶಕ್ತನಾಗಿದ್ದೇನೆ ಅಂತ ಒಂದು ಸ್ಪಿರಿಚುವಲ್ ಪ್ರೈಡ್ ಬಂದಿರ್ಬೋದು. ಅನೇಕ ಸಲ ನಾನು ಸೆಲ್ಫ್ ರೈಚಸ್ಸಲ್ಲಿ ನಾನು ಜೀವಿಸಿರ್ಬೋದು. ನನ್ನದೇ ಆಗಬೇಕು ಅಂತ ಹೇಳಿ ಅಹಂಕಾರ ಪಟ್ಟಿರ್ಬೋದು. ಆದರೆ ಈ ಸಂದರ್ಭದಲ್ಲಿ ದೇವರ ಮುಂದೆ ನಾವು ಎಲ್ಲವನ್ನ ಶರಣಾಗಿಸೋಣ ಪ್ರಿಯರೇ. ಲೆಟ್ ಅಸ್ ಸಬ್ಮಿಟ್ ಬಿಫೋರ್ ದ ಲಾರ್ಡ್. ದೇವರು ನಮ್ಮ ಸಮೀಪದಲ್ಲಿ ಇದ್ದಾರೆ ಪ್ರಿಯರೇ. ದೇವರು ಯಾರಿಂದಲೂ ದೂರ ಇಲ್ಲ ಅಂತ ದೇವರ ವಾಕ್ಯ ನಾವು ನಿನ್ನೆ ಕೇಳಿದ್ದೇವೆ.
ಖಂಡಿತವಾಗಿ ಆ ಒಂದು ಅನುಭವ ನಮ್ಮೊಬ್ಬೊಬ್ಬರಿಗೂ ಆಗಬೇಕು. ಇವತ್ತು ದೇವರು ನನ್ನ ಜೊತೆಗಿದ್ದಾರೆ. ಹೇಳಿ ಪ್ರಿಯರೇ, ದೇವರು ನನ್ನ ಜೊತೆಗಿದ್ದಾರೆ. ಸರ್ವಶಕ್ತ ದೇವರು ನನ್ನ ಜೊತೆಗಿದ್ದಾರೆ. ಯೇಸು ನನ್ನ ಜೊತೆಗಿದ್ದಾರೆ. ಯೇಸು ನನಗೆ ಜ್ಞಾನ ಮೂಲವಾಗಿದ್ದಾರೆ. ನನಗೆ ಜ್ಞಾನದ ಕೊರತೆ ಇಲ್ಲ, ಯಾಕಂದರೆ ಜ್ಞಾನದ ಮೂಲವಾಗಿರುವಂಥ ಯೇಸು ನನ್ನೊಳಗಿದ್ದಾರೆ. ಮೂಲವಾಗಿರುವ ಯೇಸು ನನ್ನ ಒಳಗಡೆ ಇದ್ದಾರೆ. ಹೌದು, ಅದಕ್ಕಾಗಿ ದೇವರಿಗೆ ನಾವು ಸ್ತೋತ್ರವನ್ನು ಮಾಡೋಣ ಪ್ರಿಯರೇ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಸ್ತೋತ್ರ. ಅಗಮ್ಯವಾದ ಬೆಳಕಲ್ಲಿ ವಾಸ ಮಾಡುವ ದೇವಾ ನೀ ಪರಿಶುದ್ಧನು. ಅಗಮ್ಯವಾದ ಬೆಳಕಲ್ಲಿ ವಾಸ ಮಾಡುವ ದೇವಾ ನೀ ಪರಿಶುದ್ಧನು. ಕೆರೂಬಿಯರು ಸೆರಾಫಿಯರು ಹೊಗಳಿ ಹಾಡುವ ದೇವಾ ನೀ ಪರಿಶುದ್ಧನು. ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿ ಇಟ್ಟು ಅಡ್ಡ ಬಿದ್ದು ಹೇಳುವೆ ನೀನೆ ಪರಿಶುದ್ಧನೆಂದು. ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿಟ್ಟು ಅಡ್ಡ ಬಿದ್ದು ಹೇಳುವೆ ನೀನೆ ಪರಿಶುದ್ಧನೆಂದು. ಪರಿಶುದ್ಧನು ನೀನೆ, ಪರಿಶುದ್ಧನು, ಪರಿಶುದ್ಧನು ನೀವೇ, ಪರಿಶುದ್ಧನು, ಪರಿಶುದ್ಧನು ನೀವೇ, ಪರಿಶುದ್ಧನು, ಪರಿಶುದ್ಧನು ನೀನೇ, ಪರಿಶುದ್ಧನು. ಹೌದು ಪ್ರಿಯರೇ, ಯಜ್ಞದ ಕುರಿಮರಿ ಆದಂಥ ದೇವರು ಯೇಸು ನನ್ನ ಪಾಪಗಳಿಗಾಗಿ ತನ್ನ ರಕ್ತವನ್ನು ಸುರಿಸಿ ನಮ್ಮ ಕಾನ್ಷಿಯನ್ಸನ್ನು, ನಮ್ಮ ಮನಸ್ಸಾಕ್ಷಿಯನ್ನು ಸಂಪೂರ್ಣವಾಗಿ ಶುದ್ಧೀಕರಿಸಿದ್ದಾರೆ ಪ್ರಿಯರೇ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಮಾಡೋಣ. ಯಜ್ಞದ ಕುರಿಮರಿಯಾದವರೇ, ಹೊಸ ಒಡಂಬಡಿಕೆಯ ಮಧ್ಯಸ್ಥರಾದವರೇ, ನನಗಾಗಿ ತಂದೆ ಬಳಿ ಸದಾ ಆ ಮಧ್ಯಸ್ಥಿಕೆ, ಆ ಒಂದು ಭಿನ್ನಹವನ್ನು ಮಾಡುವಂಥ ದೇವರೇ, ಮಧ್ಯಸ್ಥಿಕೆಯನ್ನು ಮಾಡುವಂಥ ಯೇಸುವೆ ನಿಮಗೆ ಸ್ತೋತ್ರಪ್ಪ. ಹೌದು, ಆ ಒಂದು ಕೃಪಾ ಸಿಂಹಾಸನದ ಬಳಿಯಲ್ಲಿ ನಾವಿದ್ದೇವೆ ಪ್ರಿಯರೇ. ಇವತ್ತು ಸಮಯೋಚಿತ ಸಹಾಯವನ್ನು ಆ ಒಂದು ಕೃಪಾ ಸಿಂಹಾಸನದ ಬಳಿಯಲ್ಲಿ ಬಂದು ಆತನ ಕರುಣೆಯನ್ನು ನಾವು ಸವಿಯೋಣ. ಈ ಸಂದರ್ಭದಲ್ಲಿ ಆತನ ಕರುಣೆ ನಮ್ಮೊಬ್ಬೊಬ್ಬರ ಮೇಲೆ ಪವಿತ್ರಾತ್ಮರು ಸುರಿಸ್ತಾ ಇದ್ದಾರೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಮಾಡೋಣ. ಅನೇಕರಿಗೆ ಕರುಣೆಯನ್ನು ಸವಿಲಿಕ್ಕಾಗಲಿಲ್ಲ ಪ್ರಿಯರೇ. ಹೊಸದಾಗಿ ಒದಗಿ ಬರುವಂಥ ಆತನ ಕೃಪಾವರಗಳಿಗಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಮಾಡೋಣ. ಈ ಹೊಸ ವರ್ಷ ಅನೇಕರಿಗೆ ನೋಡಲಿಕ್ಕಾಗಲಿಲ್ಲ, ಆದರೆ ಇವತ್ತು ನಮ್ಮನ್ನು ಇಡೀ ಹಳೆಯ ವರ್ಷವನ್ನು ನಡೆಸಿ ಹೊಸ ವರ್ಷದಲ್ಲಿ ಕಾಲಿಡುವಂತೆ ಮಾಡಿದಂಥ ಆತನ ಅಪಾರ ಕರುಣೆಯನ್ನು ನಾವು ಈ ಸಂದರ್ಭದಲ್ಲಿ ನೆನಪಿಗೆ ತಂದುಕೊಂಡು ನಮ್ಮನ್ನೇ ನಾವು ದೇವರಿಗೆ ಮೆಚ್ಚುಗೆಯಾದಂಥ ಸಜೀವವಾದ ಬಲಿಯಾಗಿ ನಾವು ಇವತ್ತು ಸಮರ್ಪಿಸಿಕೊಡೋಣ ಪ್ರಿಯರೇ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ. ಯೇಸುವೇ ಸ್ತೋತ್ರ, 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 ಸ್ತೋತ್ರ. ನಮ್ಮ ದೌರ್ಬಲ್ಯಗಳಲ್ಲಿ ನಮಗೆ ನೆರವು ನೀಡುವವರು ಯೇಸುವಾಗಿದ್ದಾರೆ ಪ್ರಿಯರೇ. ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಸ್ತೋತ್ರ. ನಮ್ಮ ಪ್ರಧಾನ ಯಾಜಕರಾಗಿ ನನ್ನ ಪರವಾಗಿ, ನನ್ನ ಇಡೀ ಮಿನಿಸ್ಟ್ರಿಯ ಪರವಾಗಿ, ಸದಾ ಹಗಲಿರುಳು ನನ್ನ ಪರವಾಗಿ, ನನ್ನ ಮಿನಿಸ್ಟ್ರಿಯ ಪರವಾಗಿ, ಎಲ್ಲರ ಪರವಾಗಿ ಭಿನ್ನಯಿಸುವಂಥ ಮಧ್ಯಸ್ಥನ ಮುಂದೆ ನಾವು ನಿಂತಿದ್ದೇವೆ ಪ್ರಿಯರೇ. ಆತನ ಆ ಒಂದು ಎಕ್ಸ್ಪೀರಿಯನ್ಸ್ ಅನ್ನು ಮಾಡೋಣ, ಆತನ ಕರುಣೆಯನ್ನು ಅನುಭವಿಸೋಣ ಪ್ರಿಯರೇ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಯೇಸುವೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ ಹಾಡೋಣ ಪ್ರಿಯರೇ. ಯಜ್ಞದ ಕುರಿ ಮರಿ ಆದವರೇ, ಹೊಸ ಒಡಂಬಡಿಕೆಯ ಮಧ್ಯಸ್ಥನೇ, ಯಜ್ಞದ ಕುರಿ ಮರಿ ಆದವರೇ,
ಹೊಸ ಒಡಂಬಡಿಕೆಯ ಮಧ್ಯಸ್ಥನೇ, ನನಗಾಗಿ ತಂದೆ ಬಳಿ ಮಧ್ಯಸ್ಥಿಕೆ ವಹಿಸುವ ಮಹಾಯಾಜಕನೇ, ನನಗಾಗಿ ತಂದೆ ಬಳಿ ಮಧ್ಯಸ್ಥಿಕೆ ವಹಿಸುವ ಮಹಾಯಾಜಕನೇ, ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿಟ್ಟು ಅಡ್ಡ ಬಿದ್ದು ಹೇಳುವೆ ನೀವೇ ಪರಿಶುದ್ಧನೆಂದು. ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿಟ್ಟು ಅಡ್ಡ ಬಿದ್ದು ಹೇಳುವೆ ನೀವೇ ಪರಿಶುದ್ಧನೆಂದು. ಪರಿಶುದ್ಧನು ನೀವೇ, ಪರಿಶುದ್ಧನು, ಪರಿಶುದ್ಧನು ನೀವೇ, ಪರಿಶುದ್ಧನು, ಪರಿಶುದ್ಧನು ನೀವೇ, ಪರಿಶುದ್ಧನು ಯೇಸುವೇ, ಪರಿಶುದ್ಧನು ನೀವೇ, ಪರಿಶುದ್ಧನು. ಹೌದು ಪ್ರಿಯರೇ, ಆಕಾರವು ಲಾಕಾರವು ಆದಂಥ ದೇವರು ನಮ್ಮ ಜೊತೆಗಿದ್ದಾರೆ ಪ್ರಿಯರೇ. ವರ್ತಮಾನದಲ್ಲಿ ಇರುವಾತನು, ಭವಿಷ್ಯತ್ ಕಾಲದಲ್ಲಿ ಬರುವಾತನು ಮತ್ತು ಭೂತಕಾಲದಲ್ಲಿ ಇದ್ದಾತನು ನಮ್ಮ ಜೊತೆಗಿದ್ದಾರೆ ಪ್ರಿಯರೇ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಮಾಡೋಣ ಪ್ರಿಯರೇ. ಎಲ್ಲ ಸಂದರ್ಭದಲ್ಲೂ ನನ್ನ ಜೊತೆಗಿದ್ದು ನನ್ನನ್ನು ನಡೆಸಲಿಕ್ಕಾಗಿ, ನಮ್ಮನ್ನು ಅನಾಥರನ್ನಾಗಿ ಮಾಡದೆ ಪವಿತ್ರಾತ್ಮರನ್ನು ನಮ್ಮೊಬ್ಬೊಬ್ಬರ ಅಂತರಂಗದಲ್ಲಿ ಇರಿಸಿ ಆ ಪವಿತ್ರಾತ್ಮರ ಮಾರ್ಗದರ್ಶನವು ಕೂಡ ಅನೇಕ ಸಲ ನಮ್ಮೊಬ್ಬೊಬ್ಬರಿಗೂ ದಯಪಾಲಿಸಿದ್ದಾರೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಮಾಡೋಣ ಪ್ರಿಯರೇ. ಅನೇಕ ಸಲ ಗೈಡ್ ಮಾಡಿದ್ದಾರೆ. ಇಕ್ಕಟ್ಟಾದ ಸ್ಥಿತಿಯಲ್ಲಿ ನಾವು ಸಿಕ್ಕಿಕೊಂಡಂಥ ಸಂದರ್ಭದಲ್ಲಿ, ಅನೇಕ ದಾರಿ ತೋಚದೆ ಅಲೆದಾಡುವಂಥ ಸಂದರ್ಭದಲ್ಲಿ ಪವಿತ್ರಾತ್ಮ ನಮ್ಮೊಬ್ಬೊಬ್ಬರಿಗೂ ದಾರಿ ತೋರಿಸಿ ಮುನ್ನಡೆಸಿದ್ದಾರೆ. ಆ ಒಂದು ಇಡೀ ವರ್ಷವೆಲ್ಲ ನಮ್ಮೊಬ್ಬೊಬ್ಬರ ಜೀವಿತದಲ್ಲಿ ಅನೇಕ ಕಾರ್ಯಗಳನ್ನು ಮಾಡಿದ್ದಾರೆ. ಅಂತರಂಗದಿಂದ ಇವತ್ತು ಕೃತಜ್ಞತೆಯನ್ನು ಸಲ್ಲಿಸಿರಿ ಪ್ರಿಯರೇ. ಅನೇಕ ಸಲ ನಾವು ಬಿದ್ದು ಹೋದಂಥ ಸಂದರ್ಭದಲ್ಲಿ ದೇವರು ನಮ್ಮೊಬ್ಬೊಬ್ಬರನ್ನ ಆತ್ಮಿಕವಾಗಿ ಬಲಪಡಿಸಿದ್ದಾರೆ ಪ್ರಿಯರೇ. ನಾವು ಅದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, 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 ಸ್ತೋತ್ರ. ಹೀನ ಸ್ಥಿತಿಯಲ್ಲಿದ್ದಂಥ ನಮ್ಮೊಬ್ಬೊಬ್ಬರನ್ನ ಜ್ಞಾಪಿಸಿಕೊಂಡಾತನೇ ನಿಮಗೆ ಸ್ತೋತ್ರಪ್ಪ. ಯೇಸುವೇ, ಇದು ನಮ್ಮ ಸ್ವಂತ ಪ್ರಯತ್ನವಲ್ಲಪ್ಪ, ನಿಮ್ಮ ಆತ್ಮನ ಬಲವಾಗಿದೆ ಕರ್ತನೆ. ಹಲ್ಲೆಲೂಯಾ. ಸರ್ವಶಕ್ತರಾದ ದೇವರೇ, ಈ ಸಂದರ್ಭದಲ್ಲಿ ಈ ಒಂದು ಸ್ಥಳದಲ್ಲಿರುವಂಥ ಎಲ್ಲರ ಮೇಲೆ ದೇವ ನಿಮ್ಮ ಕೃಪಾವರಗಳನ್ನು ಸುರಿಸ್ತಾ ಇದ್ದೀರಿ. ಅದಕ್ಕಾಗಿ ಸ್ತೋತ್ರಪ್ಪ. ಎಲ್ಲ ಅಂತರಂಗಗಳನ್ನು ಬಲಪಡಿಸ್ತಾ ಇದ್ದೀರಿ ಅಪ್ಪ. ಅದಕ್ಕಾಗಿ ಸ್ತೋತ್ರಪ್ಪ. ಧೈರ್ಯದ ಆತ್ಮವನ್ನು, ಶುಭ ಸಂದೇಶವನ್ನು ಧೈರ್ಯವಾಗಿ ಸಾರಲು ಬೇಕಾದಂಥ ಆ ಧೈರ್ಯದ ಆತ್ಮವನ್ನು ಸಾರಲು ಬೇಕಾದಂಥ ದೈವ ಪ್ರೀತಿಯನ್ನು ನಮ್ಮ ಅಂತರಂಗದಲ್ಲಿ ಸುರಿಸ್ತಾ ಇದ್ದೀರಿ ಅಪ್ಪ. ಅದಕ್ಕಾಗಿ ಸ್ತೋತ್ರ, 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 ಸ್ತೋತ್ರ. ಆರಾಧನೆ ಅಪ್ಪ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, 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 ಸ್ತೋತ್ರ. ಯುಗ ಯುಗಗಳಲ್ಲಿಯೂ ಜೀವಿಸುವ ಇದ್ದಾತ ಇರುವಾತ ಬರುವಾತನೇ. ಯುಗ ಯುಗಗಳಲ್ಲಿಯೂ ಜೀವಿಸುವ ಇದ್ದಾತ ಇರುವಾತ ಬರುವಾತನೇ. ಯುಗ ಯುಗಗಳಲ್ಲಿಯೂ ಜೀವಿಸುವ ಇದ್ದಾತ ಇರುವಾತ ಬರುವಾತನೇ. ನಾ ಐಶ್ವರ್ಯದಲ್ಲಿರಲು ನನಗಾಗಿ ಬಡವನಾಗಿ ಪ್ರಾಣವ ಕೊಟ್ಟಾತನೇ. ನಾ ಐಶ್ವರ್ಯದಲ್ಲಿರಲು ನನಗಾಗಿ ಬಡವನಾಗಿ
ಪ್ರಾಣವ ಕೊಟ್ಟಾತನೇ. ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿ ಇಟ್ಟು ಅಡ್ಡ ಬಿದ್ದು ಹೇಳುವೆ ನೀನೆ ಪರಿಶುದ್ಧನೆಂದು. ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿ ಇಟ್ಟು ಅಡ್ಡ ಬಿದ್ದು ಹೇಳುವೆ ನೀವೇ ಪರಿಶುದ್ಧನೆಂದು. ಪರಿಶುದ್ಧನು ನೀವೇ, ಪರಿಶುದ್ಧನು, ಪರಿಶುದ್ಧನು ನೀವೇ, ಪರಿಶುದ್ಧನು, ಪರಿಶುದ್ಧನು ನೀವೇ, ಪರಿಶುದ್ಧನು, ಪರಿಶುದ್ಧನು ನೀವೇ, ಪರಿಶುದ್ಧನು. ಪ್ರಿಯವಾದ ಬೆಳಕಲ್ಲಿ ವಾಸ ಮಾಡುವ ದೇವಾ ನೀ ಪರಿಶುದ್ಧನು. ಕೆರೂಬಿಯರು ಸೆರಾಫಿಯರು ಹೊಗಳಿ ಹಾಡುವ ದೇವಾ ನೀ ಪರಿಶುದ್ಧನು. ಅಗಮ್ಯವಾದ ಬೆಳಕಲ್ಲಿ ವಾಸ ಮಾಡುವ ದೇವಾ ನೀ ಪರಿಶುದ್ಧನು. ಕೆರೂಬಿಯರು ಸೆರಾಫಿಯರು ಹೊಗಳಿ ಹಾಡುವ ದೇವಾ ನೀ ಪರಿಶುದ್ಧನು. ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ, ಪ್ರಕಟಣೆ 22ನೇ ಅಧ್ಯಾಯದಲ್ಲಿ 12ನೇ ವಾಕ್ಯ ಹೇಳ್ತದೆ, ಯೇಸು ಸ್ವಾಮಿ ನುಡಿಯುವುದನ್ನು ಕೇಳು, ಇಗೋ ನಾನು ಬೇಗನೆ ಬರುತ್ತೇನೆ, ಪ್ರತಿಯೊಬ್ಬನಿಗೂ ಅವನವನ ಕೃತ್ಯಗಳಿಗೆ ತಕ್ಕಂತೆ ಕೊಡಲಾಗುವ ಪ್ರತಿಫಲವು ನನ್ನ ಕೈಯಲ್ಲೇ ಇದೆ. ಆಕಾರವು ಳಾಕಾರವು ನಾನೇ, ಆದಿಯು ಅಂತ್ಯವೂ ನಾನೇ, ಆರಂಭವು ಸಮಾಪ್ತಿಯೂ ನಾನೇ. ತಮ್ಮ ನಿಲುವಂಗಿಗಳನ್ನು ತೊಳೆದು ಶುದ್ಧವಾಗಿಟ್ಟುಕೊಂಡಿರುವವರು ಭಾಗ್ಯವಂತರು. ಜೀವ ವೃಕ್ಷದ ಫಲವನ್ನು ಸವಿಯುವ ಹಕ್ಕು ಅವರಿಗಿರುತ್ತದೆ. ಹೆಬ್ಬಾಗಿಲಿನ ಮೂಲಕ ಅವರು ಆ ನಗರವನ್ನು ಸೇರುವರು. ಆದರೆ ಶುನಕ ಸಮಾನರು, ಮಾಟ ಮಂತ್ರಗಾರರು, ಕಾಮಕರು, ಕೊಲೆಗಾರರು, ವಿಗ್ರಹಾರಾಧಕರು, ಅಸತ್ಯವಾದಿಗಳು ನಗರದ ಹೊರಗೆ ಬಿದ್ದಿರುವರು. ಹೌದು ಪ್ರಿಯರೇ, ಸಂದರ್ಭದಲ್ಲಿ ದೇವರು ನಮ್ಮೊಬ್ಬೊಬ್ಬರಿಗೂ ದಯಪಾಲಿಸಿದಂಥ ಆ ಒಂದು ನೀತಿವಂತಿಕೆಯ ನಿಲುವಂಗಿಯನ್ನು ಇವತ್ತು ಧರಿಸಿಕೊಳ್ಳೋಣ ಪ್ರಿಯರೇ. ಈ ಒಂದು ಹೊಸ ವರ್ಷದಲ್ಲಿ ನಾವು ಪ್ರಾರಂಭಿಸಿದ್ದೇವೆ, ಆದರೆ ಖಂಡಿತವಾಗಿ ಪ್ರಾರಂಭಿಸಿದ ಸಾಲದು, ಕೊನೆಯ ತನಕ ಅಂದು ಆ ಫಿಲಿಪಿ ಸಭೆಗೆ ಹೇಳ್ತಾರೆ. ದೇವರ ವಾಕ್ಯ ಹೇಳ್ತದೆ ಏನಂದರೆ, ಫಿಲಿಪಿಯರಿಗೆ ಬರೆದ 1ನೇ ಅಧ್ಯಾಯದಲ್ಲಿ ಪೌಲ ಹೇಳ್ತಾನೆ ಒಂದು ಮಾತನ್ನು ಆ ಫಿಲಿಪಿ ಸಭೆಗೆ ಹೇಳ್ತಾನೆ ಏನಂದರೆ, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಹಾಲೆಲೂಯ, ಹಾಲೆಲೂಯ. ಈ ಸತ್ಕಾರ್ಯಗಳನ್ನು 6ನೇ ವಾಕ್ಯ ಹೇಳ್ತದೆ, ಫಿಲಿಪಿಯ 1ನೇ ಅಧ್ಯಾಯ 6ನೇ ವಾಕ್ಯ ಹೇಳ್ತದೆ, ಈ ಸತ್ಕಾರ್ಯವನ್ನು ನಿಮ್ಮಲ್ಲಿ ಪ್ರಾರಂಭಿಸಿದ ದೇವರು ಅದನ್ನು ಮುಂದುವರಿಸುತ್ತಾ ಯೇಸು ಕ್ರಿಸ್ತರು ಪುನರಾಗಮಿಸುವಷ್ಟರಲ್ಲಿ ಪೂರೈಸುವರು ಎಂಬುದೇ ನನ್ನ ದೃಢ ನಂಬಿಕೆ. ಅದು ಪ್ರಿಯರೇ, ಈ ನಂಬಿಕೆ ನಿರೀಕ್ಷೆಯನ್ನು ಕಳೆದುಕೊಳ್ಳೋದು ಬೇಡ. ಈ ಸಂದರ್ಭದಲ್ಲಿ ಖಂಡಿತವಾಗಿ ದೇವರು ಪ್ರಾರಂಭಿಸಿದ್ದನ್ನು ಖಂಡಿತವಾಗಿ ಅದನ್ನು ಮುಂದುವರಿಸ್ತಾರೆ, ಕೊನೆಯ ತನಕ ಮುಂದುವರಿಸ್ತಾರೆ. ಪುನರಾಗಮಿಸುವಷ್ಟರಲ್ಲಿ ಅದನ್ನು ಪೂರೈಸುತ್ತಾರೆ ಎನ್ನುವಂಥ ಒಂದು ದೃಢ ನಂಬಿಕೆ ಇವತ್ತು ನಮ್ಮೊಬ್ಬೊಬ್ಬರಿಗೂ ಪವಿತ್ರಾತ್ಮರು ಕೊಡ್ತಾರೆ, ಅವರ ವಚನಗಳ ಮುಖಾಂತರ ಕೊಡ್ತಾರೆ. ಆ ನಂಬಿಕೆಯಲ್ಲಿ ನಾವು ಸದೃಢರಾಗಿರೋಣ. ಆ ಸೈರಣೆಯನ್ನು ಕಳೆದುಕೊಳ್ಳದೆ ಕೊನೆಯ ತನಕ ನಾವು ಸದೃಢರಾಗಿ ಆ ಸೈರಣೆಯಿಂದ ದೇವರ ವಾಕ್ಯವನ್ನು ಪಠಿಸುತ್ತಾ, ಅದೇ ರೋಮನರಿಗೆ ಬರೆದ 15ನೇ ಅಧ್ಯಾಯದಲ್ಲೂ ಕೂಡ ಅದೇ ಹೇಳುತ್ತೆ ಏನಂದರೆ, ದೇವರ ವಾಕ್ಯದ ಪ್ರಾಮಿಸಸನ್ನು ನಾವು ಇಟ್ಟುಕೊಂಡು ಅದನ್ನು ಪಠಿಸುತ್ತಾ, ಅದನ್ನು ಧ್ಯಾನಿಸುತ್ತಾ ನಾವು ಸ್ಪಿರಿಚುವಲ್ ಪ್ರೋಗ್ರೆಸ್ಸನ್ನು ನಾವು ಮಾಡೋಣ ಅಂತ ಇವತ್ತು ಈ ಸಂದರ್ಭದಲ್ಲಿ ನಾವು ಆ ಒಂದು ದೇವರ ಮುಂದೆ ನಾವು ಅನೇಕ
ಕಮಿಟ್ಮೆಂಟನ್ನು ತೆಗೆದುಕೊಂಡಿದ್ದೇವೆ. ಆದರೆ ಇದು ಒಂದು ಕಮಿಟ್ಮೆಂಟನ್ನು ನಾವು ತೆಗೆದುಕೊಳ್ಳೋಣ. ಇದನ್ನು ಖಂಡಿತವಾಗಿ ನಂಬಿಗಸ್ತರಾದಂಥ ದೇವರು ನಡೆಸುವವರಾಗಿದ್ದಾರೆ. ಈ ನಂಬಿಗಸ್ತಿಕೆಯಲ್ಲಿ ದೇವರು ನಮ್ಮನ್ನು ನಡೆಸುವವರಾಗಿದ್ದಾರೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಮಾಡೋಣ ಪ್ರಿಯರೇ. ಖಂಡಿತವಾಗಿ ನಮ್ಮ ಜೊತೆಗಿದ್ದು ಯಾವ ಕಾರಣಕ್ಕೂ ನಾವು ಭಯಪಡೋದು ಬೇಡ. ಅನೇಕ ಕಮಿಟ್ಮೆಂಟನ್ನು ನಿನ್ನೆ ನಾವು ತೆಗೆದುಕೊಂಡಿದ್ವಿ, ಅದಕ್ಕೆ ನಾವು ಭಯಪಡುವುದು ಬೇಡ. ಖಂಡಿತವಾಗಿ ಪವಿತ್ರಾತ್ಮರು ನಮ್ಮನ್ನು ಮುನ್ನಡೆಸುವವರಾಗಿದ್ದಾರೆ. ಅವರು ನಮ್ಮ ಜೊತೆಗಿದ್ದು ನಮ್ಮನ್ನು ಒಂದು ಪ್ರೇರಣೆಯನ್ನು ನೀಡಿ ಪ್ರಾರಂಭಿಸಿದ್ದಾರೆ. ಅದನ್ನು ಖಂಡಿತವಾಗಿ ಕೊನೆಯ ತನಕ ಅದನ್ನು ಮುನ್ನಡೆಸಲು ಬೇಕಾದಂಥ ಶಕ್ತಿಯನ್ನು, ಪ್ರೇರಣೆಯನ್ನು ಅವರೇ ಕೊಡುವವರಾಗಿದ್ದಾರೆ. ದೇವರ ವಾಕ್ಯ ಫಿಲಿಪ್ಪ 2 ಅದೇ ಹೇಳುತ್ತೆ, ಏನಂದರೆ ವರ್ಕೌಟ್ ಯುವರ್ ಓನ್ ಸಾಲ್ವೇಷನ್. ಯಾಕಂದರೆ ಪವಿತ್ರಾತ್ಮರು ನಿಮ್ಮ ಜೊತೆಗಿದ್ದಾರೆ. ಪವಿತ್ರಾತ್ಮರು ನಿಮಗೆ ಪ್ರೇರಣೆಯನ್ನು ಕೊಟ್ಟು ನಿಮ್ಮನ್ನು ಮುಂದುವರಿಸುವವರಾಗಿದ್ದಾರೆ. ನಾವು ಅದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು, ಕೃತಜ್ಞತೆಯನ್ನು ಸಲ್ಲಿಸೋಣ. ಥ್ಯಾಂಕ್ ಯು ಲಾರ್ಡ್, ಹಾಲೆಲೂಯಾ. ಯೇಸುವೇ ಸ್ತೋತ್ರಪ್ಪ, ಸ್ತೋತ್ರಪ್ಪ, ಸ್ತೋತ್ರಪ್ಪ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಲಾರ್ಡ್, ಹಾಲೆಲೂಯಾ. ಯೇಸುವೇ ಸ್ತೋತ್ರ, 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 ಸ್ತೋತ್ರ. ವಂದನೆ, ಆರಾಧನೆ ಅಪ್ಪ, ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ ಸ್ತೋತ್ರ, 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 ಸ್ತೋತ್ರ. ಮಾನವನು ಜೀವಿಸುವುದು ಆಹಾರದಿಂದ ಮಾತ್ರವಲ್ಲಪ್ಪ ದೇವ, ನೀವು ಮಾಡುವಂತಹ ಪ್ರತಿಯೊಂದು ನುಡಿಗಳಿಂದ ಮಾನವನು ಜೀವಿಸಲಿಕ್ಕೆ ಸಾಧ್ಯವಿದೆ. ನಮಗೆ ಜೀವಿಸಲಿಕ್ಕೆ ಸಾಧ್ಯವಿದೆ ಅಪ್ಪ. ನಮಗೆ ಪ್ರೇರಣೆಯನ್ನು ನೀಡುವಂಥ ದೇವರ ವಾಕ್ಯವನ್ನು ನಾವು ಕೇಳಲಿಕ್ಕೆ ನಮ್ಮ ಹೃದಯಗಳನ್ನು ಶುದ್ಧಪಡಿಸಿಕೊಳ್ಳೋಣ. ಅಂತರಂಗವನ್ನು ಶುದ್ಧವಾಗಿಟ್ಟುಕೊಂಡು ನಮ್ಮ ಹೃದಯವನ್ನು ಇವತ್ತು ಆ ದೇವರ ಮುಂದೆ ನಮ್ರರಾಗಿಸಿಕೊಂಡು ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೀಲಿಕ್ಕೆ ಬೇಕಾದಂಥ ಕೃಪೆಯು, ಶಕ್ತಿಯು ಕೂಡ ಪವಿತ್ರಾತ್ಮರೇ ನೀಡುವರಾಗಿದ್ದಾರೆ. ಥ್ಯಾಂಕ್ ಯು ಲಾರ್ಡ್, ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ವಂದನೆ, ಆರಾಧನೆ ಅಪ್ಪ, ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ.